ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಓಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಟೈಮ್ ಆಗೋಗಿದೆ, ರಾತ್ರಿ ಬಂದಿದ್ದು ಲೇಟೇ ಆಯಿತು, ಮೇ ಬಿ 1 o'clock ಆಯಿತು. ಸೊ ಇವಾಗ 2 days ಟ್ರೈನ್ ಆಗಿದೆ ಅಲ್ಲ ಕಂಟಿನ್ಯೂಸು. ಸೊ ನಿದ್ದೆ ಬಂದಿರೋದೇ ಗೊತ್ತಾಗಿಲ್ಲ ಗೈಸ್. 7 ಗಂಟೆ ಆಗಿದೆ ನೋಡಿ, ಬೆಳಕು ಸಹ ಆಗಿದೆ. ಈಗ ಎದ್ದಿದ್ದೀನಿ. ಸೊ ಹೋಗಬೇಕು ಇವಾಗ, ಕೆಳಗಡೆಗೆ ಹೋಗೋಣ ಬನ್ನಿ. ಏನು ತಿಂಡಿ ಮಾಡೋದು ಅನ್ನೋದೇ ಗೊತ್ತಿಲ್ಲ ಗೈಸ್, ಬೇಜಾರು ಬಂದುಬಿಟ್ಟಿದೆ. ಅದಕ್ಕೆ ಇವತ್ತೊಂದು ಪ್ಲ್ಯಾನ್ ಮಾಡಿದ್ದೀನಿ, ಒಂದಿನಾದರೂ ತಿಂಡಿ ಮಾಡೋದು ತಪ್ಪಿಸ್ಕೋಬೇಕು ಅಂತ. ಅದಕ್ಕೆ ಯಾವ ಪ್ಲ್ಯಾನು ಅಂತ ನಾನು ನಿಮಗೆ ಹೇಳ್ತೀನಿ. ಆ ಪ್ಲ್ಯಾನ್ ಕೇಳಿದ್ರೆ ನೀವು ಓ ಮೈ ಗಾಡ್ ಅಂತೀರಾ. ಹೇಳ್ತೀನಿ ನಾನು ನಿಮಗೆ. ಫಸ್ಟು ಬನ್ನಿ ಕೆಳಗಡೆ ಹೋಗೋಣ. ಏನು ತಿಂಡಿ ಮಾಡೋದು? ನೆನ್ನೆ ಬಿರಿಯಾನಿ ಗೈಸ್ ರಾತ್ರಿ. ಸೊ ಇವತ್ತು ರೈಸ್ ಐಟಮ್ ಮಾಡಿದ್ರೆ ನನ್ನ ಹಸ್ಬೆಂಡ್ ತಿನ್ನಲ್ಲ, ಮೊದಲೇ ತಿನ್ನಲ್ಲ, ಮತ್ತು ರೈಸ್ ಐಟಮ್ ಅಂದರೆ ತಿನ್ನಲ್ಲ. ಏನು ಮಾಡೋದು? ಬೇಜಾರು. ಅದೇ ಚಪಾತಿ. ಫೆಡ್ಡಪ್. ಫಸ್ಟು ನಾನು ಅಕ್ಕಿ ಹಿಟ್ಟನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು ಗೈಸ್. ಆಗ್ತಾ ಇಲ್ಲ ನನಗೆ ಚಪಾತಿ ದೋಸೆ. ಮಾಡೋಕ್ಕೆ ಬೇಜಾರಾಗ್ತಿದೆ, ಪಾಪ ತಿನ್ನೋಕೆ ಅವ್ರಿಗೆ ಬೇಜಾರಾಗಲ್ವಾ? ಮತ್ತು ಏನು ವೆರೈಟೀಸ್ ಮಾಡೋದು? ಇವತ್ತೊಂದು ಕೆಲಸ ಮಾಡಿಬಿಡ್ತೀನಿ. ಟೈಮ್ ಆಗೋಗಿದೆ ಗೈಸ್, 7 ಗಂಟೆ. ಇವತ್ತೇ ಲೇಟಾಗಿದೆ. ಪೂರಿ ಮಾಡಿಬಿಟ್ರೆ, ಪೂರಿ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಬೇಕು. ಆಲ್ರೆಡಿ ಲೇಟ್ ಆಗಿದೆ. ಬನ್ನಿ ಏನಾದರೂ ಒಂದು ಮಾಡಿದ್ರೆ ಆಯಿತು. ಇವತ್ತಿನ ದಿನ ಆ್ಯಕ್ಚುಲಿ ಲಾಂಗ್ ವೀಕೆಂಡ್ ಇದೆ. ಯಾಕೆ ಅಂದರೆ ಕ್ರಿಸ್ಮಸ್ ಹತ್ರ ಬಂತು ಅಲ್ಲ, ಸೊ ಎಲ್ಲ ರಜೆಗಳು ಸೇರಿ ತುಂಬ ಲಾಂಗ್ ವೀಕೆಂಡ್ ಇರೋದ್ರಿಂದ ಜನಗಳು ಆ್ಯಕ್ಚುಲಿ ಟ್ರಿಪ್ ಹೋಗೋಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ನಮ್ಮ ಗೋಕರ್ಣಗೆ, ಅದರಲ್ಲೂ ನಮ್ಮ ಬೀಚ್ ರೆಸಾರ್ಟಿಗೂ ಸಹ ತುಂಬ ಜನ ಇವತ್ತು ಚೆಕ್ಕಿನ್ಸ್ ಆಗೋದ್ರಲ್ಲಿದ್ದಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಮನೆಯಿಂದ ಇಲ್ಲಿಗೆ ಹೊರಟು ಬಂದಿದ್ದೀನಿ. ಬಿಕಾಸ್ ನಮ್ಮ ಸ್ಟಾಫ್ ಎಲ್ಲ ಲೇಟಾಗಿ ಮಲ್ಕೊಂಡಿರ್ತಾರೆ, ಅವ್ರು ಎದ್ದೋಳೋದು ಲೇಟ್ ಆಗಿಬಿಡುತ್ತೆ. ಸೊ ಈ ರೀತಿ ಕ್ರೌಡ್ ಇದ್ದಾಗ ಬರೀ ಅವರನ್ನೇ ನೆಚ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ನನ್ನ ಪ್ರೆಸೆನ್ಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಹೋಗೋದೋ ಬೇಡವೋ ಅಂತ ಥಿಂಕ್ ಮಾಡ್ತಾ ಇದ್ದೆ. ಬಟ್ ನನ್ನ ಮಗನ್ನೂ ಸಹ ಹೋಗಿ ಬಿಡಬೇಕು, ಇಲ್ಲೂ ಸಹ ಮ್ಯಾನೇಜ್ ಮಾಡಬೇಕು. ಬಟ್ ಇದೊಂಥರ ಡೈಲಮಾ ಆಗಿಬಿಟ್ಟಿದೆ ನನಗೆ. ಬಟ್ ಸ್ಟಿಲ್ ಏನಪ್ಪ ಅಂದರೆ ಇಲ್ಲಿ ಕ್ರೌಡ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಇಲ್ಲಿ ಒಬ್ಬರು ಎಕ್ಸ್ಟ್ರಾ ಪರ್ಸನ್, ತುಂಬ ಮನೆಯವರೇ ಆಗಿ ಯಾರಾದರೂ ಒಬ್ಬರು ಇದ್ದರೆ ಅಷ್ಟೇ ತುಂಬ ಮ್ಯಾನೇಜ್ ಮಾಡೋಕ್ಕಾಗೋದು. ಅದರ್ವೈಸ್ ಎಲ್ಲ ವರ್ಕರ್ಸ್ ಮೇಲೆ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನೇ ನಿಂತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಅದು ಹೇಗೆ ಹೋಗುತ್ತೆ ಅಂತ. ಆ ಕಡೆ ನನ್ನ ಮಗ ಇದ್ದರೆ, ಈ ಕಡೆ ನನ್ನ ಹಸ್ಬೆಂಡು, ನನ್ನ ರೆಸಾರ್ಟು ಇದೆ. ಸೊ ಯಾವುದು ಹೇಗೆ ಮ್ಯಾನೇಜ್ ಮಾಡೋದು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ನಾನು ಮುಂದೆ ನೋಡಬೇಕಾಗಿದೆ. ಬಟ್ ಆ್ಯಸ್ ಆಫ್ ನೌ, ಸೊ ಯಾರಿಗೂ ಪ್ರೆಷರ್ ಕೊಡೋದು ಬೇಡ, ನಾನೇ ಸ್ವಲ್ಪ ಮುಂದಾಳತ್ವ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದು ಚೆಕ್ಕಿನ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಲಿವ್ ಇನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಇರೋದು ಗೋಕರ್ಣದಲ್ಲಿ. ಇದು ಬೀಚ್ ರೆಸಾರ್ಟು. ಬೀಚ್ ಹತ್ರ ಅಂತ ಹೇಳೋಕ್ಕಾಗಲ್ಲ, ಬೀಚ್ ಮುಂದೆನೇ ಇದೆ ಗೈಸ್. ನೀವು ನಮ್ಮ ರೆಸಾರ್ಟಿಂದ ಒಂದು ಕಾಲು ಆಚೆ ಈಚೆ ಇಟ್ಟರೆ ಸಾಕು, ಅದೇ ಬೀಚು. ಯಾವ ಸ್ವಿಮ್ಮಿಂಗ್ ಪೂಲು ಬೇಡ, ಏನು ಬೇಡ, ಆರಾಮಾಗಿ ಬೀಚಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ನೀವು ಕಾಲ ಕಳ್ಕೊಂತ ಒಳ್ಳೆ ರೆಸಾರ್ಟ್ ಇದೆ. ಹಾಗೆ ಅಲ್ಲೂ ಸಹ ಟೈಮ್ ಪಾಸ್ ಮಾಡ್ಕೊಂತ ಏನ್ ಬೇಕದು ತಿನ್ಕೊಂತ ನೋಡಿ. ಫ್ರೆಶ್ ಮೀನ್ ಸಹ ತರಿಸಿದೀವಿ. ಹೀಗೆ ಪ್ರತಿಯೊಂದು ಫ್ರೆಶ್ ಐಟಮ್ಸೇ ನಮ್ಮ ಲಿವ್ ಇನ್ ವೇವ್ಸ್ಗೆ ಬರೋದು. ಸೊ ಹಾಗಾಗಿ ಇಲ್ಲಿ ಒಳ್ಳೊಳ್ಳೆ ಫಿಶ್ ಸಹ ಸಿಗತ್ತೆ, ಟೇಸ್ಟಿಯಾಗಿ ಸಿಗತ್ತೆ, ತುಂಬಾ ಚೆನ್ನಾಗಿರತ್ತೆ. ಆ್ಯಂಡ್ ನೀವು ನೋಡ್ಬೋದು, ಬೇಕಿದ್ರೆ ರಿವ್ಯೂಸ್ ಅಲ್ಲೂ ಸಹ ಕಸ್ಟಮರ್ಸ್ ಒಪಿನಿಯನ್ ಸಹ ಶೇರ್ ಮಾಡ್ತಾರೆ. ಹಾಗೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಕಡೆ ಇದ್ದಿದ್ದೆ. ಹಾಗನ್ಬಿಟ್ಟು ನಾನು ಯಾವತ್ತೂ ನೆಗೆಟಿವ್ಸ್ನ ತಳ್ಳಿ ಹಾಕಲ್ಲ. ನೆಗೆಟಿವ್ ಸಹ ಇರುತ್ತೆ, ಬಟ್ ಇಟ್ ಬಿಕಾಸ್ ಆಫ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಕಸ್ಟಮರ್ಗೆ ನಾವು
ಟೈಮ್ ಕೊಡೋಕ್ಕಾಗದೇ ಇದ್ದಾಗ ಅವರು ನಮ್ಮ ಮೇಲೆ ಬ್ಲಾಸ್ಟ್ ಆಗಿ ಈ ರೀತಿ ನೆಗೆಟಿವ್ಸ್ ಆಗಿ ಅಪ್ರೋಚ್ ಮಾಡೋದು ಇರುತ್ತೆ. ಸೊ ಅದು ಯಾವುದೇ ತಲೆ ಕೆಡಿಸ್ಕೊಳ್ದೇನೆ ಬರೀ ಪಾಸಿಟಿವ್ ಅತ್ತ ಹೋಗೋದಾದ್ರೆ ನಮ್ಮ ಲಿವಿಂಗ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆ ಕ್ಲಾಸ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಅಂಡ್ ನೀವು ಸಹ ವಿಸಿಟ್ ಮಾಡ್ಬೋದು, ನಿಮ್ಮ ಸ್ಟೇಸ್ನ ಬುಕ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಮಾಡಿ 9483569569 ನಂಬರ್ಗೆ. ಸೊ ಮಿಸ್ ಮಾಡ್ಕೊಬೇಡಿ ಗೈಸ್, ಸಿಕ್ಕಿದ್ದೆ ಚಾನ್ಸ್ ಅಂತ ಕಾಲ್ ಮಾಡಿ. ನೀವು ಬೇಕಾದ್ರೆ ಥ್ರೂ ಶ್ವೇತಾ ಮೇಡಮ್ ರೆಫರೆನ್ಸ್ ಇಂದ ಅಂತ ಹೇಳಿ ನಿಮ್ಗೆ ಮೇ ಬಿ ಕಮ್ಮಿಗೆ, ಐ ಮೀನ್ ಕಮ್ಮಿಗೆ ಇನ್ ದ ಸೆನ್ಸ್ ಕಮ್ಮಿಗೆ ಅಲ್ಲ, ಲೈಕ್ ಇದ್ದಿದ್ರಲ್ಲಿ ಡಿಸ್ಕೌಂಟ್ ಸಿಗ್ಬೋದು ಅಂತ ನಾನು ನಿಮ್ಗೆ ಅಶ್ಯೂರ್ ಮಾಡ್ತೀನಿ. ಏನಂತೀರಾ, ಬರ್ತೀರಾ ಅಲ್ಲ? ನೀವ್ ಅನ್ಕೋಬಹುದು ಶ್ವೇತಾ ಮ್ಯಾಮ್ ಜಂಬಾ ಕೊಚ್ಕೋತಾರೆ, ಅವ್ರ ರೆಸಾರ್ಟಿಗೆ ಯಾರು ಹೋಗಲ್ಲ, ಖಾಲಿ ಇರ್ಬೋದೇನೋ ಅಂತ ಅನ್ಕೋಬೋದೇನೋ ಅನ್ಕೊಂಡು ಇದನ್ನ ಕ್ಯಾಪ್ಚರ್ ಮಾಡಿದೀನಿ ಬಿಟ್ರೆ ಮತ್ತಿನ್ ಯಾವ ಇಂಟೆನ್ಷನ್ ಇಲ್ಲ. ಗೈಸ್ ಟ್ರಸ್ಟ್ ಮೀ, ನಮ್ಮ ರೆಸಾರ್ಟಿಗೆ ತುಂಬಾ ಜನ ಬರ್ತಾರೆ ಅಂಡ್ ಪ್ರತಿಯೊಬ್ರು ಒಪಿನಿಯನ್ ಅಷ್ಟೇ ಪಾಸಿಟಿವ್ ಆಗೇ ಇರತ್ತೆ. ಅಂಡ್ ಎಲ್ರು ಮತ್ತೆ ಬರ್ತೀವಿ, ರೆಫರ್ ಮಾಡ್ತೀವಿ ಅಂತಾನೆ ಹೋಗೋರೆ ಜಾಸ್ತಿ ಬಿಟ್ರೆ ಏನದು ತುಂಬಾನೇ ಬ್ಯಾಡ್ ಫೀಲ್ ಮಾಡ್ಕೊಂಡು ಯಾರು ಹೋಗೋದಿಲ್ಲ. ಸೊ ದಟ್ ಐ ಕ್ಯಾನ್ ಅಶ್ಯೂರ್ ಯು, ಇಫ್ ಯು ಕಮ್ ಹಿಯರ್ ಡೆಫಿನೆಟ್ಲಿ ಯು ಗೈಸ್ ವಿಲ್ ಎಂಜಾಯ್ ಹಿಯರ್ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಮೆಮೊರೀಸ್ ಅಂತ ಸಿಗತ್ತೆ. ಅಂಡ್ ಮತ್ತೆ ನೀವು ಬರ್ತೀರಾ, ನಿಮ್ ಕಡೆಯವ್ರನ್ನು ಕಳಿಸ್ತೀರಾ ಅಂತ ಅಶ್ಯೂರ್ ಮಾಡ್ತೀನಿ. ಸೊ ನೀವೇ ನೋಡ್ಬೋದಲ್ಲ, ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್, ಫ್ರೆಂಡ್ಸ್ ಓರಿಯೆಂಟೆಡ್, ಹಾಗೆ ಸೋಲೋ ಟ್ರಿಪ್ ಮಾಡೋರ್ಗೂ ಸಹ ಇದು ಸೇಫೆಸ್ಟ್ ಪ್ಲೇಸ್ ಅಂತ ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಆಶ್ವಾಸನೆ ಅಲ್ಲ, ಅಶ್ಯೂರ್ ಮಾಡ್ತಾ ಇದ್ದೀನಿ ಗೈಸ್, ಅಶ್ಯೂರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ದು ಏನಾದರೂ ಸ್ಟೇಸ್ ಇದ್ರೆ ಪ್ಲೀಸ್ ಇಲ್ಲಿ ನಮ್ಮ ಲಿವಿನ್ ವೇವ್ಸ್ ಬೀಚ್ ಸ್ಟೇ ಆ್ಯಂಡ್ ಕೆಫೆಗೆ ಒಂದ್ಸಲ ನೀವು ಟ್ರೈ ಮಾಡಿ. ಆ್ಯಂಡ್ ಬಡ್ಜೆಟ್ ವೈಸ್ ಥಿಂಕ್ ಮಾಡಬೇಡಿ. ಡೆಫಿನೆಟ್ಲಿ ನಾನು ಏನೋ ಒಂದು ಮಾಡಿ ಕೊಡ್ತೀನಿ, ನಿಮಗೂ ಅದು ಸಮಾಧಾನ ಆಗಬೇಕು, ಹಾಗೆ ನಮಗೂ ಸಹ ಲಾಸ್ ಆಗಬಾರ್ದು. ಆ ರೀತಿನಲ್ಲಿ ಮ್ಯಾನೇಜ್ ಮಾಡಿ ನಾನು ನಿಮಗೆ ಸ್ಟೇಸ್ನ ಪ್ರೊವೈಡ್ ಮಾಡ್ಕೊಡ್ತೀನಿ. ಬಟ್ ನೀವು ತುಂಬಾ ಕಾಸ್ಟ್ಲಿ ಇರ್ಬೋದು ಅನ್ಕೊಂಡು ಅಪ್ರೋಚ್ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೋಡಿ, ಆಯ್ತಾ? ಇದಕ್ಕೆ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಶೋರ್ ಮ್ಯಾಮ್, ನೀವೇ ಸರಿ ಮ್ಯಾಮ್ ಅದಕ್ಕೆ. ಗೈಸ್, ಇವ್ರನ್ನೇನು ನೋಡ್ತಾ ಇದ್ದೀರಲ್ಲ, ಇವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು. ಸೊ ಇವ್ರ ಹಸ್ಬೆಂಡು ಇಲ್ಲಿ ಬುಕ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಇವರು ಹೇಳ್ತಾ ಇದ್ರು, ಮ್ಯಾಮ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ, ನೀವು ನಿಜಕ್ಕೂ ಲೈಕ್ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಲ್ಲ ಅವರೇನಾ ಇವರಾ ಅನ್ಸೋಷ್ಟು ನನಗೆ ಫೀಲ್ ಆಗ್ತಾ ಇದೆ, ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಅವರ ಮನದಾಳದ ಮಾತನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು. ನಾರ್ಮಲ್ ಆಗಿ ಮಾತಾಡ್ಬೇಕಾರೆ ಮಾಡ್ಬೇಕಿತ್ತು. ಇಲ್ಲಿ ಮ್ಯಾಮ್ ನಾನು ಶ್ವೇತಾ ಮ್ಯಾಮ್ನ ರಿಯಲಿ ನೋಡ್ದಂಗೆ ಅನಿಸ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ 2 days ಸ್ಟೇ ಮಾಡಲೇಬೇಕಿಲ್ಲಿ ಈ ರೆಸಾರ್ಟಲ್ಲಿ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ. ಆ್ಯಕ್ಚುಲಿ ಇಷ್ಟ ಆಯ್ತಾ? ಫುಡ್ ಎಲ್ಲ ರಿವ್ಯೂ ಮಾತ್ರ ಸೂಪರ್ ಆಗಿದೆ. ನನ್ನ ದೊಡ್ಡ ಮಗಳಂತೂ ತುಂಬ ಇಷ್ಟಪಟ್ಟಿದ್ದಾಳೆ. ನೆಕ್ಸ್ಟ್ ಟೈಮ್ ಎಲ್ಲೂ ಬೇಡ ಇಲ್ಲಿಗೆ ಬರೋಣ ಅಂತ ಹೇಳ್ತಾ ಇದ್ದಾಳೆ. ಥ್ಯಾಂಕ್ ಯು. ನಿಜವಾಗ್ಲೂ ಸೂಪರ್ ಮ್ಯಾಮ್. ನಾನು ಇನ್ನೂ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಎಲ್ಲ ರೆಫರ್ ಮಾಡೇ ಮಾಡ್ತೀನಿ. ನಾವು ಇಲ್ಲಿ ಬರೋಕ್ಕೆಲ್ಲ ಹೇಳ್ತೀವಿ ನಾವು ಅಷ್ಟೇ. ಬನ್ನಿ ಗೈಸ್, ಆಲ್ಮೋಸ್ಟ್ ಎಲ್ಲ ಚೆಕ್ಕಿನ್ಸು ತೊಗೊಂಡಿದ್ದೀನಿ. ಈಗ ಮನೆಗೆ ಹೋಗೋಣ, ಮತ್ತೆ ಏನು ಕೆಲಸ ಇದೆ ಮಿಕ್ಕಿದ ಕೆಲಸಗಳನ್ನೆಲ್ಲ ನೋಡೋಣ. ಬಟ್ಟೆ ನೆನೆಯ ಹಾಕಿ ಆಯಿತು. ಸೊ ಬಂದಿದ್ದೀನಿ. ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಆ್ಯಕ್ಚುಲಿ ಏನಾಯಿತು ಗೊತ್ತಾ ಗೈಸ್, ರಾತ್ರಿ ಇದೇ ಬಟ್ಟೆಲಿ ಹೋಗಿದ್ನಾ, ಹಾಗೆ ಬಂದು ಮಲ್ಕೊಂಡೆ. ಮತ್ತು ಯಾರು 2 ಬಟ್ಟೆ ಒಗಿತಾರೆ ಅಂತ. ಸೊ ಇದೇ ಬಟ್ಟೆಲಿ ಜೈ ಅನ್ನಿಸ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ವ್ಲಾಗ್ನ. ನಂತರ ಯಾರಾದರೂ ಇದ್ದೀರಾ? ಸುಮ್ಮನೆ ವೇಸ್ಟ್ ಅಲ್ವಾ ಗೈಸ್, ಹೇಗೂ ಒಗಿಲೇಬೇಕು. ಮತ್ತು ಇದೂ ಒಗ್ದು ಡೈಲಿ ವೇರ್ನೂ ಒಗ್ದು ಯಾಕೆ 2 ಕೆಲಸ. ಸೊ
ಸೊ ಒಂದೇ ಕೆಲಸದಲ್ಲಿ ಎರಡು ಮುಗ್ದೋಗುತ್ತೆ. ಹಂಗೆ ಅಂದ್ಕೊಂಡು ಮತ್ತೆ ಹಾಕಿರೋ ಬಟ್ಟೆನ ಬಿಚ್ಚೋಕ್ಕೆ ಹೋಗಲಿಲ್ಲ, ಹಾಗೆ ಬಂದು ಮಲ್ಕೊಂಡ್ಬಿಟ್ಟೆ. ಎಷ್ಟು ಸೋಮಾರಿ ಆಗಿದ್ದೀನಿ ಅಲ್ಲ. ಮತ್ತು ಇನ್ನೊಂದೇನು ಗೊತ್ತಾ, ಬಂದೆ ಅಲ್ಲ ತಿಂಡಿ ಮಾಡೋಣ ಅಂತ. ಸೊ ಚಿಂಟು ಅವ್ರ ಅಜ್ಜಿನೇ ಎದ್ದಿದ್ರು, ಅವರೇನೆ ಇಡ್ಲಿ ಬ್ಯಾಟರ್ ರೆಡಿ ಮಾಡಿದ್ದಾರೆ ಅನಿಸುತ್ತೆ ಗೈಸ್, ಯಾವುದು ಅಂತ ಗೊತ್ತಿಲ್ಲ. ಹಿಂಗೊಂದು ಸುತ್ತಿಸ್ತಾ ಇದ್ರು. ಸೊ ಇಡ್ಲಿ ಇರಬೇಕನ್ಸುತ್ತೆ, ಇಲ್ಲ ದೋಸೆ ಇರಬೇಕು. ಸೊ ಏನು ತಿಂಡಿ ಅಂತ ನೋಡೋಣ ಬನ್ನಿ. ಹಿಟ್ಟೇನೋ ರುಬ್ಬಿಟ್ಟಿದ್ದಾರೆ, ಆದರೆ ಇದು ಇಡ್ಲಿಗೋ ದೋಸೆಗೋ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ತುಂಬ ತಿಕ್ಕಾಗಿದೆ. ನಾನು ಅಂದ್ಕೊಂಡೆ ಇಡ್ಲಿಗೆ ಇರ್ಬೋದು ಅಂತ, ಬಟ್ ಸ್ಟಿಲ್ ಸ್ವಲ್ಪ ಡೌಟ್ ಇದೆ. ಅದನ್ನು ಆಮೇಲೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಯಾವುದು ಅಂತ. ಆದರೆ ಇದು ಇಡ್ಲಿಗೋ ದೋಸೆಗೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಅವರೇ ಮಾಡ್ತಾರಲ್ಲ, ನೋಡೋಣ. ಫಸ್ಟು ನಾವು ಬಟ್ಟೆ ಒಗೆದು ಇಟ್ಬಿಡೋಣ. ಯಾಕೆ ಹೇಳಿ? ಯಾಕೆ ಅಂದರೆ ಇವತ್ತು ನಾನು ಚಿಂಟುನ ನಮ್ಮ ಅಮ್ಮನ ಮನೆಗೆ ಹೋಗಿ ಡ್ರಾಪ್ ಮಾಡಬೇಕು ಅಂತ ಇದ್ದೀನಿ ಗೈಸ್. ಅದಕ್ಕೋಸ್ಕರ ಬಟ್ಟೆ ಗಿಟ್ಟೆ ಏನೂ ಪ್ಯಾಕ್ ಮಾಡಿಲ್ಲ, ಮಾಡಬೇಕು. ಆ್ಯಂಡ್ ನನಗೆ ಟೈಮ್ ಇಲ್ಲ ಗೈಸ್. ಏನು ಕೆಲಸನೂ ಆಗಿಲ್ಲ, ರೂಮ್ ಕ್ಲೀನ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಎಲ್ಲ ಗಲೀಜಾಗಿ ಬಿದ್ದಿದೆ. ಆ್ಯಂಡ್ ಹಾಗೇನೂ ಹೋಗೋಕ್ಕಾಗಲ್ಲ. ಒಂದೇ ದಿನಕ್ಕೆ, ನಾಳೆನೇ ವಾಪಸ್ ಬಸ್ ಬರ್ತೀನಿ. ಆದರೂ ಸಹ ನನ್ನ ಆ್ಯಬ್ಸೆನ್ಸ್ ಇಲ್ಲಿರುತ್ತೆ ಅಂದರೆ ನನಗೆ ಅಟ್ಲೀಸ್ಟ್ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಬೇಕು. ಎಲ್ಲ ಇವತ್ತು ಕ್ಲೀನ್ ಮಾಡಿಬಿಡ್ಬೇಕು. ಬಾತ್ರೂಮಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದೆಲ್ಲ ಕ್ಲೀನ್ ಮಾಡಿ ಇಡಬೇಕಲ್ಲ, ಎಲ್ಲ ಟೈಮ್ ಆಗುತ್ತೆ ಗೈಸ್. ಹೇಗೋ ಅವ್ರು ತಿಂಡಿ ಮಾಡ್ತಾಯಿದ್ದಾರೆ, ನಾನು ಬಟ್ಟೆ ಒಕ್ಕೊಂಬಿಡ್ತೀನಿ. ಸೊ ಬೇಬೆಗೆಲ್ಲ ಕೆಲಸ ಆಗುತ್ತೆ. ಇವನ್ ಹಾಲು ಸಹ ತಂದಿಟ್ಟಿಲ್ಲ ನಾನು, ಅದನ್ನೀಗ ಹೋಗಿ ತೊಗೊಬರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಮತ್ತೇನು ಮಾಡಬೇಕು, ಚಿಂಟುದು ಯೂನಿಫಾರ್ಮ್ ಐರನ್ ಆಗಿದೆಯೋ ಇಲ್ಲೋ ಅದು ಸಹ ನೋಡ್ಕೊಂಡಿಲ್ಲ. ನೆನ್ನೆ 24/7 ಆಟ ಆಡ್ಕೊಂಡು ಕೂತಿದ್ದಾನೆ. ಒಂದು ಐರನ್ ಆಗಿಲ್ಲ ಅಮ್ಮ ಮಾಡಿಕೊಡು ಅಂತಲೂ ಕೇಳಲ್ಲ. 24 ತಾಸು ಮೊಬೈಲು ಇದ್ದರೆ ಆಗೋಯ್ತು. ಅಂದರೆ ಪಾಪ ನನ್ನ ಜೊತೆ ಓಡಾಡ್ತಾನೆ. ಅದು ಬಿಟ್ಟು ಸ್ವಲ್ಪ ಫ್ರೀ ಇದ್ದಾಗ ಏನಾದರೂ ಮಾಡೋಣ, ಅಮ್ಮನ ಕೈಲಿ ಮಾಡಿಸ್ಕೊಳ್ಳೋಣ, ಅಮ್ಮಂಗೆ ಹೇಳಿ ಅಂತ ಇಲ್ಲ. ಸೊ ಅದನ್ನು ಚೆಕ್ ಮಾಡಬೇಕು. ಜೊತೆಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು. ಸೊ ಬನ್ನಿ ಬೇಗ ಮಾಡೋಣ. ತುಂಬ ಬಟ್ಟೆ ಏನಿಲ್ಲ, ಕಮ್ಮಿ ಇರೋದು. ಸೊ ವಾಶ್ ಮಾಡಿ ಹಾಕ್ಬಿಡೋಣ. ಬೇಬಿ ಹಾಯ್, ಇನ್ನೊಂದು 2 ಇದೆ ಬಟ್ಟೆ, ಒಗೆದು ಬರಲಿ. ತಾಳು ಬಂದು. ಯಾಕೆ ಬೇಗ ಎದ್ದಿದೆಯಲ್ಲ? ಗುಡ್ ಮಾರ್ನಿಂಗ್. ಇನ್ನು ತಾಚಿ ಮೂಡಲ್ಲ ಇದೆಯಾ? ಬಿದ್ದು ಹೋಗ್ತಾ ಇದೆಯಾ? ಮುಖ ತಗೊಳ್ಳಿಲ್ಲ. ನಿದ್ದೆ ಮಾಡುವಂತೆ. ಮತ್ತು ಬಟ್ಟೆ ಐರನ್ ಆಗಿದೆ ನೋಡ್ಕೊ, ನಂಗೆ ಗೊತ್ತಿಲ್ಲ. ಕಲರ್ ಡ್ರೆಸ್ಸಾ? ಹೌದಾ? ಸೂಪರ್ ಅಲ್ಲ? ಎಷ್ಟಾಗಿದೆ ಟೈಮ್? 7:45. ಸ್ನಾನ ಮಾಡ್ಕೊಲ್ಲ. ಆಯ್ತು, ನಿದ್ದೆ ಬರೋದನ್ನು ಮಾಡು. ಬಾಯ್. ಬಟ್ಟೆ ಒಗೆದು ಆಯಿತು. ಬನ್ನಿ, ಟೈಮು 7:45 ಆಯಿತು. ಸೊ ಚಿಂಟುನು ಎದ್ದಿದ್ದಾನೆ. ಅವ್ನಿಗಿವತ್ತು ಕಲರ್ ಡ್ರೆಸ್ ಅಂತೆ. ಬಿಕಾಸ್ ಇವತ್ತು ಡೇಟ್ ಎಷ್ಟು ಗೊತ್ತಾ? 23rd. ಅವ್ರದ್ರಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆಯಂತೆ, ಹಾಗಾಗಿ ಕಲರ್ ಡ್ರೆಸ್ ಅಂತೆ. ಸೊ ಯೂನಿಫಾರ್ಮ್ ಐರನ್ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಬಟ್ಟೆ ಸಹ ಒಗ್ದಾಯಿತು. ತಿಂಡಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋಣ. ಈಗ ಏನು ಮಾಡಬೇಕು ಅಲ್ಲ, ಲೈಕ್ ಅದು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಲ್ಲ. ಸೊ ನೋಡೋಣ. ಆ್ಯಂಡ್ ಮತ್ತೇನು, ಅಷ್ಟೇ.
ಬನ್ನಿ. ಬಟ್ಟೆ ಪ್ಯಾಕ್ ಮಾಡಬೇಕು. ಬನ್ನಿ. ಚಿಂಟುಗೆ ಹಾಲು ಕೊಡೋಣ ಅಂದಾಗ ನೆನಪಾಯ್ತು, ಓ ಮೈ ಗಾಡ್ ಇನ್ನೂ ಹಾಲೇ ತಂದಿಲ್ಲ ಅಂತ. ಸೊ ಹಾಗಾಗಿ ಹಾಲು ತಗೊಂಬರೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಸಂಜೆಯಿಂದನೇ ಅನ್ಕೋತಾ ಇದ್ದೆ ಹಾಲು ತೊಗೊಬರೋಣ ಅಂತ. ಸೊ ಬೈ ಮಿಸ್ ಒಂದು ಸ್ವಲ್ಪ ಕ್ರಾಸ್ ಮಾಡಿಬಿಡ್ತಾ ಇದ್ದೆ ಹಾಲಿನ ಅಂಗಡಿನ. ಸೊ ಮತ್ತೆ ಇನ್ನೊಂದ್ಸಲ ಹೋಗಿ ತೊಗೊಬರೋಣ ಅಂದ್ಕೊಂಡು ಹಾಗೆ ತಳ್ತಾ ಬಂದೆ. ರಾತ್ರಿ ಆಯಿತು. ಸೊ ರೆಸಾರ್ಟ್ ಕಡೆ ಹೋಗ್ಬಿಟ್ಟೆ. ಬರೋ ಅಷ್ಟರಲ್ಲಿ ಮತ್ತೆ ಹೋಗ್ಬೋದಿತ್ತು, 9 ಗಂಟೆ ಹಂಗೆ ಅಂಗಡಿ ತೆಗ್ದಿರುತ್ತೆ. ಬಟ್ ಅವಾಗಲೂ ಅಂದ್ಕೊಂಡೆ ನಾಳೆ ತಗೊಳ್ಳೋಣ ಅಂತ. ಬಟ್ ಅದು ನೆಕ್ಸ್ಟ್ ಡೇ ಬಂದಾಗಲೇ ಗೊತ್ತಾಗೋದು. ಅವಾಗ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ. ಆ ಟೈಮಲ್ಲಿ ಹೊರಗೆ ಹೋಗಿ ಹಾಲು ತೊಗೊಬರೋಕ್ಕಾಗಲ್ಲ. ಸೊ ಆದರೂ ಸಹ ನನ್ನ ನೆಗ್ಲಿಜೆನ್ಸಿಂದ ಇವಾಗ ಹೋಗಿ ಹಾಲು ತಗೊಂಡು ವಾಪಸ್ಸು ಬರ್ತಾ ಇದ್ದೀನಿ. ಆ ಹಿಟ್ಟು ಏನು ಮಾಡೋಕೆ ರುಬ್ಬಿರೋದು? ದೋಸೆ ಹಿಟ್ಟಾ? ಇನ್ನು ನೆನ್ನೆ ಪಾತ್ರೆ ಬೆಳ್ಕೊಟ್ಟಿರೋದು ಸಹ ಜೋಡಿಸಿಟ್ಟಿಲ್ಲ ಗೈಸ್. ಈಗ ತಗೋತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನೆನ್ನೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಏನೂ ಗೊತ್ತಾಗ್ತಾ ಇರಲಿಲ್ಲ. ನೋಡಿ, ಪಾತ್ರೆ ಸಹ ಜೋಡಿಸಿಟ್ಟಿಲ್ಲ. ಟೈಮು ಇರಲಿಲ್ಲ, ಆದರೂ ಸಹ ಎಷ್ಟೇ ಇದ್ದಿದ್ರೂ ಸಹ ಮಾಡಿಟ್ಟಿರ್ತಾ ಇದ್ದೆ. ಬಟ್ ಯಾಕೋ ಅದು ಸಹ ಆಗಿಲ್ಲ. ಸೊ ಬನ್ನಿ ಈಗ ಹಾಟ್ ಬಾಕ್ಸ್ನ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡು ದೋಸೆ ಮಾಡೋಣ. ದೋಸೆ ಹಿಟ್ಟಂತೆ. ವಿಡಿಯೋ ಅಂತ ಹೇಳಿದ್ರೆ ನಮ್ಗೆ ಸಹಾಯ ಮಾಡಿದ್ರೆ ಅದು ಮಾಡಿದ್ ಬಿಟ್ಟೆ ಮೊಬೈಲ್ ವಿಡಿಯೋ. ಇದು ಹಣ್ಣಾಗೋತ್ತಿನ ಮೌನಣ್ಣ. ಇಲ್ಲ ಇಲ್ಲ, ಕಾಯಿ ಇದೆ. ಇದು ಉಪ್ಪಿನಕಾಯಿ ಮಾಡೋ ಮೌನಣ್ಣ. ಇದನ್ನೇ ಹಣ್ಣು ಮಾಡಿದ್ರೆ ಮೌನಣ್ಣ ಆಗುತ್ತಲ್ವಾ? ಆಗಲ್ಲ. ಸಹಾಯ ಮಾಡಿ ಅಮೃತಸ್ತತೆ ಹಿಡಿ ಅಂತ ಹೇಳಿದ್ರೆ ಮಶ್ರೂಮ್ ಟಿನ್ 5. ಪ್ರತಿಯೊಂದೂ ನಾನೇ ತರ್ತೀನಿ. ಎಷ್ಟು ಸಲ ಬೈಕ್ ಹತ್ಕೋತೀನಿ, ಎಷ್ಟು ಸಲ ಇಳಿತೀನಿ ಅನ್ನೋದೇ ಗೊತ್ತಾಗಲ್ಲ. ಸೊ ಅಂಥದ್ರಲ್ಲೂ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದಾನೆ ನಮ್ಮ ಲಿವಿನ್ ವೇಸ್ಗೆ ನನ್ನ ಗಂಡಂದು ಅಂತ ಹೇಳ್ಕೊಂಡು ಇಷ್ಟೊಂದೆಲ್ಲ ಮಾಡಿದ್ರು ಸಹ ಯಾವುದೂ ಪ್ರಯೋಜನ ಇಲ್ಲ. ಭಯ ಕ್ರೀಮ್ ಫಾಲ್ ಬಂತು. ಬೆಳಗ್ಗೆ ನಾನು ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ತಿಂಡಿ ಮಾಡಿಕೊಂಡು ಚಿಂಟುಗೆ ಅವ್ರ ಪಪ್ಪಂಗೆ ಎಲ್ಲ ತಿಂಡಿ ಕೊಡ್ಕೊಂಡು ಚಿಂಟುನ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ಇಲ್ಲಿ ಸಾಮಾನು ತೊಗೊಳಕ್ಕೆ ಬರ್ತೀನಿ. ನಾನು ತಿಂಡಿ ಸಹ ತಿಂದಿರಲ್ಲ, ಏನೋ ಅಪರೂಪಕ್ಕೆ ಒಂದೊಂದ್ಸಲ ಕಾಫಿ ಕೊಡ್ದಿರ್ತೀನಿ, ಇಲ್ಲಾಂದರೆ ಅದು ಇಲ್ಲ. ಸೊ ಹಿಂಗಿರುವಾಗ ಇಷ್ಟೊಂದೆಲ್ಲ ಓಡಾಡ್ತೀನಿ. ಹೋಗುವಾಗ ಅಷ್ಟೊಂದೆಲ್ಲ ಸಾಮಾನು ತೊಗೊಂಡು ಹೋಗ್ತೀನಿ, ಮನೆ ಹತ್ರ ಇಡ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ರೆಸಾರ್ಟಿಗೆ ಅದನ್ನು ಸಾಗಿಸ್ತೀನಿ. ಸೊ ಹೀಗೆ ಏನೋ ಒಂದು ಮಾಡಿ ಒಟ್ಟ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡೋಕ್ಕೆ ನಾನು ಮುಂದೆ ಇರ್ತೀನಿ. ಯಾವುದಕ್ಕೂ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಲ್ಲ. ನಾನು ತುಂಬ ಖುಷಿಯಿಂದನೇ ಮಾಡ್ತೀನಿ. ಈಗಲೂ ಸಹ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಆದರೂ ಸಹ ಸಮ್ಟೈಮ್ಸ್ ಅನಿಸುತ್ತೆ ಇಷ್ಟೊಂದೆಲ್ಲ ಮಾಡಿ ಏನು ಸಿಗ್ತಾ ಇದೆ ನನಗೆ, ನಾನು ಏನಕ್ಕೋಸ್ಕರ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಗೈಸ್. ನಮ್ಮ ಚಿಂಟು ಊರಿಗೆ ಹೋಗಲೇಬೇಕು ಅಂತ ಲಗೇಜ್ ಪ್ಯಾಕ್ ಮಾಡಿಸ್ಕೊಂಡಿದ್ದಾನೆ. ಸೊ ಒಂದು ಲಗೇಜ್ ರೆಡಿ ಆಯಿತು ನೋಡಿ. ಯಪ್ಪ ಎಷ್ಟು ಲಗೇಜ್ ತೊಗೊಂಡಿದ್ದಾನೆ. ನನಗೆ ಸ್ವಲ್ಪನೂ ಟೈಮ್ ಇಲ್ಲ, ಹಾಗಾಗಿ ನಮ್ಮ ಚಿಂಟುನ ಈ ಸಲ ಧೈರ್ಯ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ನಂಗೆ ತುಂಬ ಬೇಜಾರಾಗ್ತಾ ಇದೆ ನಮ್ಮ ಚಿಂಟುನ ಕಳಿಸೋಕ್ಕೆ. ನಿಜಕ್ಕೂ ಅಳು ಬರ್ತಾ ಇದೆ. ಬಟ್ ನೋ ಅದರ್ ಆಪ್ಷನ್. ಗೊತ್ತಿಲ್ಲ ನಾನು ಹೇಗೆ ಫೀಲ್ ಮಾಡ್ತೀನಿ ಅಂತ. ಬಟ್ ಒಬ್ಬನೇ ಹೋಗ್ತಾ ಇದ್ದಾನೆ. ಅವನ ಖುಷಿನೂ ನೋಡಬೇಕು ಅಲ್ಲ. ಸೊ ಕಳಿಸ್ಕೊಡ್ತಾ ಇದ್ದೀನಿ.
ಅವನಿಗೀಗ ಹೊಟ್ಟೆ ಹಸಿತಾ ಇದೆಯಂತೆ. ಸೊ ನೂಡಲ್ಸು ಮತ್ತು ಆಮ್ಲೆಟ್ ಮಾಡಿಕೊಡ್ತೀನಿ. ಗೊತ್ತಿಲ್ಲ ಗೈಸ್, ಏನು ಕೆಲಸನೂ ಆಗಿಲ್ಲ. ಅವ್ನ ಬಟ್ಟೆನೇ ಜೋಡಿಸೋದಾಯಿತು ಇಷ್ಟೊತ್ತು. ಇವಾಗ ಆಲ್ರೆಡಿ ಟೈಮ್ 6:30. ಅವ್ನಿಗೇನಾದರೂ ಮಾಡಿಕೊಡ್ತೀನಿ. ಆ್ಯಂಡ್ ಇವತ್ತು ಕೆಲಸದವರು ಬಂದಿಲ್ಲ. ಸೊ ಏನು ಕೆಲಸನೂ ಮಾಡಿಲ್ಲ. ಯಾಕೋ ಮೈಂಡು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಇನ್ನೊಂದು ಅಂದರೆ ನನ್ನ ಮೊಬೈಲ್ ಬೇರೆ ಇವತ್ತು ಡಿಸ್ಪ್ಲೇ ಸ್ವಲ್ಪ ಕ್ರ್ಯಾಕ್ ಆಗಿದೆ. ಅದು ಏನಾಗಿದೆಯೋ ಏನು ಕತೆನೋ ಗೊತ್ತಿಲ್ಲ, ನೋಡಬೇಕು. ನೋಡಿ, ನಮ್ಮ ಚಿಟ್ಟು ರೆಡಿಯಾಗಿ ಕೂತಿದ್ದಾನೆ. ಒಂದು ಏನು ಅಂದರೆ ಏನು ಕೆಲಸನೂ ಆಗಿಲ್ಲ, ಎಲ್ಲ ಹಾಗಾಗೇ ಇದೆ, ಮೆಸ್ಸಿ. ನೀನು ಅಳ್ತಾ ಇದೆಯಾ? ಹೇಳ್ತಿದೀಯ ನೀನು ಕಣ್ಣಲ್ಲಿ ನೀರು ತಗೊಂಡು. ನೀನು ಬರ್ತಿದ್ದಿ, ಏನಾಗುತ್ತೆ? ಇವತ್ತು ಬಸ್ ಹತ್ತೀಯಾ? ಕೇಳು, ಇವತ್ತು ಬಸ್ ಹತ್ತು, ನಾಳೆ ಬೆಳಿಗ್ಗೆ ನಾಳೆ ಮತ್ತೆ ಬಸ್ ಹತ್ತು. ಆಗ ಅಷ್ಟು ಟೈಮ್ ಇಲ್ಲ ಪುಟಾಣಿ. ಇದಾಕ್ ಸಾಕದ ನಿಮಗೆ ಸೂಪು? ಹಾಂ ಸಾಕು. ಕಷ್ಟ ಅಮ್ಮ. ಫೈನಲಿ ನಮ್ಮ ಚಿಂಟು ಊರಿಗೆ ಹೋಗಲೇಬೇಕು ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ತನಕನೂ ಬಂದುಬಿಟ್ಟ. ಸೊ ನನಗೆ ಕಳಿಸೋ ಮನಸ್ಸಿಲ್ಲ, ಆದರೆ ಅವನ ಇಷ್ಟನ ತೆಗ್ದಾಕೋಕ್ಕೂ ನನಗೆ ಇಷ್ಟ ಇಲ್ಲ. ಬಿಕಾಸ್ ಅವನಿಗೆ ಅಲ್ಲಿ ಖುಷಿ ಇದೆ, ನೆಮ್ಮದಿ ಇದೆ, ಏನೋ ಒಂಥರ ಅವನಿಗೆ ಅಲ್ಲಿ ಇಷ್ಟ ಇದೆ. ಸೊ ಅದನ್ನು ಮಿಸ್ ಮಾಡಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವನು ಖುಷಿಯಾಗಿ ಸ್ವಲ್ಪ ದಿನ ಹಾಲಿಡೇಸ್ನ ಸ್ಪೆಂಡ್ ಮಾಡಲಿ ಅಂದ್ಬಿಟ್ಟು ನಾನು ಕಳಿಸ್ಕೊಡ್ತಾ ಇದ್ದೀನಿ. ಆದರೂ ಸಹ ಲೈಫಲ್ಲಿ ಅವನು ಇದೇ ಮೊದಲನೇ ಸಲ ಒಂಟಿ ಪ್ರಯಾಣ ಮಾಡ್ತಾ ಇರೋದು. ಸೋಲೋ ಟ್ರಿಪ್ ಅಂತಲೇ ಹೇಳ್ಬೋದು, ಸೋಲೋ ಟ್ರಾವೆಲ್. ಸೊ ನನ್ನ ಮಗ ಒಬ್ಬನೇ ಹೋಗ್ತಾ ಇದ್ದಾನೆ, ಆ ಭಯನೂ ಇದೆ. ಬಟ್ ಅದಕ್ಕೆಲ್ಲ ಮೀರಿ ಆ್ಯಕ್ಚುಲಿ ಅವನು ನಮ್ಮನೆ ಪಕ್ಕದ ಮನೆ ಅಂಕಲ್ಲು ಇಲ್ಲಿ ಕಂಡಕ್ಟರ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ಕಳಿಸ್ತಿದ್ದೀನಲ್ಲ ಅನ್ನೋ ಒಂದು ಸಮಾಧಾನ ಇದೆ. ಬಟ್ ಸ್ಟಿಲ್ ಒಂಟಿ ಪ್ರಯಾಣ ಮಾಡ್ತಾ ಇದ್ದಾನೆ, ಹೇಗೆ ಮಲ್ಕೋತಾನೋ ಏನು ಕತೆನೋ ಅನ್ನೋ ಚಿಂತೆ ಇದೆ. ಪ್ರತಿ ಸಲ ಅವ್ನು ನನ್ನ ತೊಡೆ ಮೇಲೆ ಮಲ್ಕೊಳ್ಳೋದು, ನನ್ನ ಭುಜದ ಮೇಲೆ ಮಲ್ಕೊಳ್ಳೋದು, ಕೈ ಇಟ್ಕೊಂಡು ಫುಲ್ ಗಟ್ಟಿಯಾಗಿ ಅವನು ಗ್ರಿಪ್ಪಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋ ಥರ ನಾನು ಅವನನ್ನ ಕೂರಿಸ್ಕೊಂಡು ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಬಟ್ ಇವತ್ತಿನ ದಿನ ಅವನು ಒಬ್ಬನೇ ಪ್ರಯಾಣ ಮಾಡ್ತಾ ಇದ್ದಾನೆ, ಅದು ಇಷ್ಟಪಟ್ಟು ಹೋಗ್ತಾ ಇದ್ದಾನೆ, ತುಂಬ ಧೈರ್ಯ ಮಾಡಿ ಹೋಗ್ತಾ ಇದ್ದಾನೆ. ಜೊತೆಗೆ ಅಂಕಲ್ ಇದ್ದಾರೆ ಅನ್ನೋ ಡಬಲ್ ಧೈರ್ಯ ಜೊತೆ ನಾನು ಅವನನ್ನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಅಷ್ಟೇ ಮನಸ್ಸಿಗೆ ನೋವಿದೆ ಆ್ಯಂಡ್ ಹೇಳೋಕ್ಕಾಗಲ್ಲ ಅದು. ಬಟ್ ಅವ್ನು ಇಲ್ದೇ ನನಗೆ ಇರೋಕ್ಕಾಗಲ್ಲ. ಬಟ್ ಸ್ಟಿಲ್ ಅವನ ಆಸೆನ ನನಗೆ ತೆಗ್ದಾಕೋಕ್ಕೆ ಸಹ ಆಗ್ತಾಯಿಲ್ಲ. ಹಾಗಾಗಿ ಅವನು ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಕಳಿಸ್ಕೊಟ್ಟೆ. ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ. ಬಟ್ ನಾನು ಅವ್ನಿಗೆ ಹೇಳಿದೆ, ಪುಟ ನೀನು ನನಗೆ ಬಾಡಿಗಾರ್ಡ್ ಥರ, ನೀನು ನನ್ನ ಮಗನೇ ಆಗಿರ್ಬೋದು, ಬಟ್ ಸ್ಟಿಲ್ ನೀನು ನನ್ನ ಜೊತೆ ಇದ್ದರೆ ಏನೋ ಒಂಥರ ಧೈರ್ಯ, ಏನೋ ಒಂಥರ ನೀನೊಂಥರ ನನಗೆ ಸ್ಟ್ರಾಂಗ್ ಫೀಲು. ನೀನು ನನ್ನ ಜೊತೆ ಇದ್ದರೆ ಸಾಕು, ಎಷ್ಟೊತ್ತಿನಲ್ಲಿ ಬೇಕಾದರೂ ನಾನು ಓಡಾಡ್ತೀನಿ, ಮಧ್ಯರಾತ್ರಿ ಆಗಿರ್ಬೋದು, ಎಷ್ಟೊತ್ತು ಬೇಕಾದರೂ ಆಗಿರ್ಬೋದು, ನನ್ನ ಮಗ ನನ್ನ ಜೊತೆಲಿದ್ದರೆ ನಾನು ಆರಾಮ್ಸೆ ಟ್ರಾವೆಲ್ ಮಾಡ್ತಾನೇ ಇರ್ತೀನಿ. ಸೊ ಬಟ್ ಅವನಿಲ್ಲ ಅಂದರೆ ನನಗೆ ಕಷ್ಟ ಆಗ್ಬೋದು. ಲೇಟ್ ನೈಟ್ಸ್ ಎಲ್ಲ ನನಗೆ ರೆಸಾರ್ಟಿಗೆ ಹೋಗೋಕ್ಕೆಲ್ಲ ಕಷ್ಟ ಆಗ್ಬೋದು, ಏನೋ ಒಂಥರ ಭಯನೂ ಇರ್ಬೋದು. ಬಟ್ ನನ್ನ ಮಗ ಇದ್ದರೆ ಏನೋ ಒಂಥರ ಧೈರ್ಯ. ಸೊ ಅದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಸ್ಟಿಲ್ ನಿನ್ನ ಖುಷಿನೇ ಮುಖ್ಯ ಅಂದ್ಬಿಟ್ಟು ನಾನು ಅವನ್ನ ಕಳಿಸ್ಕೊಟ್ಟಿದ್ದೀನಿ. ಓಕೆ ಬೆಬ್ಸು, ಟೋಪಿ ಇಲ್ಲಮ್ಮ, ಎಲ್ಲ ಬೀಳಿಸ್ಕೊಂತೀಯ ಒಂದು ಕಡೆ, ಅಲ್ಲಿ ಆ ಕಡೆ ಬೇರೆ ಇಟ್ಕೋ. ನಿಂಗೆ ಅದಕ್ಕೆ ಹೇಳಿದ್ದೆ ನಾನು ಚಿಕ್ಕ ಬ್ಯಾಗ್ ತೊಗೊಂಡು ಬಾ ಅಂತ. ಕೇಬಲ್ ಹುಷಾರು, ಇಲ್ಲ ಕೇಬಲ್ ಇಲ್ಲೇ ಇಡ್ತೀನಿ, ಈಗ ಸದ್ಯ ಬೇಕಿಲ್ಲ ಅಲ್ಲ, ಇಲ್ಲೇ ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತೀನಿ, ನಿಂತ್ಕೊಂಡು ತಗೋ, ಕೊಡು. ಬಾಯ್ 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 ಮಾಡು. ನಿಜವಾಗ್ಲೂ ನನಗೆ ಮನಸ್ಸಿಲ್ಲ ನನ್ನ ಮಗನ ಒಬ್ಬನ್ನೇ ಕಳ್ಸೋಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ಸಹ ನಾನು ಹೋಗ್ಬಿಡ್ಬೋದೇನೋ ಅಂದ್ಬಿಟ್ಟು ಒಂದು ಜೊತೆ ಡ್ರೆಸ್ನ ನನ್ನ ಮಗನ ಬ್ಯಾಗಲ್ಲೂ ಸಹ ಹಾಕಿದ್ದೆ. ಆದರೂ ಸಹ ಕಷ್ಟಪಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಾನು ಹೋದರೆ ನನ್ನ ಗಂಡಂಗೆ ಕಷ್ಟ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಗಟ್ಟಿ ಮನ್ಸು ಮಾಡಿ ನನ್ನ ಮಗನ ಕಳಿಸ್ಕೊಟ್ಟಿದ್ದೀನಿ ಇವತ್ತು. ಹುಷಾರು, ಬಾಯ್, ಫೋನ್ ಮಾಡು.
ಒಂದೊಂದು ಸಲ ನಮ್ಮ ಕಿಚನಲ್ಲಿ ಸಾಮಾನು ಆ ಮೂಮೆಂಟಲ್ಲಿ ಬೇಕಾದಾಗ ಹೇಳ್ತಾರೆ, ಮುಂಚೆ ಹೇಳೋದು ಮರ್ತು ಬಿಡ್ತಾರೆ. ಆವಾಗ ಮಾತ್ರ ಏನು ಗಲಾಟೆ ಇಲ್ದಂಗೆ ಸಾಮಾನು ಕೇಳಿ ತರಿಸ್ಕೋತಾರೆ. ಅದು ಬಿಟ್ಟರೆ ಅಕಸ್ಮಾತ್ ಅವ್ರು ಹೇಳಿ ನಾವೇನಾದರೂ ಸಾಮಾನು ತೊಗೊಂಡೋಗಿಲ್ಲ ಅಂದರೆ ಅದನ್ನು ಡೈರೆಕ್ಟ್ ನನ್ನ ಹಸ್ಬೆಂಡ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ಏನದು ಸಾಮಾನು ತಂದುಕೊಟ್ಟಿಲ್ಲ ಅಂತ. ಸೊ ಆ ರೀತಿ ಇದ್ದಾಗ ನನ್ನ ಹಸ್ಬೆಂಡು ಸಿಕ್ಕಿದೆ ಚಾನ್ಸು ಅಂದ್ಕೊಂಡು ಫುಲ್ ರಂಪ ಮಾಡಿಬಿಡ್ತಾನೆ. ನಿಂಗೆ ಆಗಿಲ್ಲ ಅಂದರೆ ಹೇಳಿಬಿಡು, ನಾನು ಬೇರೆ ನೋಡ್ಕೋತೀನಿ, ಲೈಕ್ ಆಲ್ಟರ್ನೇಟಿವ್ ಅನ್ನೋ ರೀತಿನೆಲ್ಲ ಮಾತಾಡ್ತಾನೆ. ಸೊ ಹಾಗಾಗಿ ನಾನು ಅವರು ಹೇಳಿದ ತಕ್ಷಣ ಸಾಮಾನನ್ನ ತಂದುಕೊಟ್ಟಿದ್ದೀನಿ. ಅಂದರೆ ಅವ್ರಿಗೆ ಆ್ಯಕ್ಚುಲಿ ನಾನು ಬಯಸ್ಬೋದಿತ್ತು ನಮ್ಮ ರೆಸ್ಟೋರೆಂಟ್ ಕುಕ್ಗಳನ್ನ, ಬಟ್ ನನಗೆ ಆ ಮನಸ್ಸಿಲ್ಲ. ಬಟ್ ಆದರೂ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ಇಷ್ಟು ರಾತ್ರಿನಲ್ಲೂ ಸಹ ನಾನು ಸಾಮಾನು ತೊಗೊಂಡು ಇಲ್ಲಿಗೆ ಬಂದೆ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನನ್ನ ಮಗ ಇಲ್ಲ, ಇಷ್ಟೊತ್ತಿನಲ್ಲಿ ಹೋಗೋದು ಬೇಡ ಅಂತ. ಬಟ್ ಆದರೂ ಸಹ ಧೈರ್ಯ ಮಾಡಿ ನಾನು ಇವತ್ತಿನ ದಿನ ಒಬ್ಬಳೇ ಬಂದಿದ್ದೀನಿ ಲಿವ್-ಇನ್ ವೇವ್ಸಿಗೆ ಇಷ್ಟೊತ್ತಿನಲ್ಲಿ. ಬಟ್ ಈಗಲೂ ಸಹ ಆವಾಗಲೂ ಸಹ ನನಗೆ ಅನಿಸಿದ್ದು ಒಂದೇ, ನನ್ನ ಮಗ ಇರಬೇಕು, ನನ್ನ ಮಗ ನನ್ನ ಬ್ಯಾಕ್ ಬೋನು, ಅವನಿದ್ರೆ ನನಗೆ ಧೈರ್ಯ ಅಂತ. ಸೊ ಅವನಿಲ್ದೇ ನನಗೆ ಇರೋಕ್ಕೂ ಆಗಲ್ಲ. ಬಟ್ ನಂಗೆ ಆ ಲೈಫು ಬೇಡ. ಆದರೂ ನನ್ನ ಮಗ ಅನ್ನೋದು ಎಲ್ಲೋ ಸ್ಟ್ರಾಂಗ್ ಫೀಲ್ ಇದೆ, ನನ್ನ ಮಗ ನನಗೆ ಯಾವಾಗಲೂ ಜೊತೇಲಿ ಇರ್ತಾನೆ ಅಂತ. ಸೊ ಮೇ ಬಿ ಆ ಅಟ್ಯಾಚ್ಮೆಂಟ್ ಇರ್ಬೋದು. ಹಾಗಾಗಿ ನನ್ನ ಮಗನ ನಾನು ಇಲ್ಲಿ ಬಂದಮೇಲೂ ಸಹ ತುಂಬ ಮಿಸ್ ಮಾಡಿಕೊಂಡೆ, ಬರುವಾಗಲೂ ಮಿಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಅವ್ನು ನನ್ನ ಜೊತೆ ಇದ್ದಾನೆ ಅನ್ನೋ ಫೀಲಲ್ಲೇ ನಾನು ಜೋರಾಗಿ ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಒಬ್ಬರು ಆ್ಯನಿವರ್ಸರಿ ಅನಿಸುತ್ತೆ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ರು. ಸೊ ಇದೆಲ್ಲ ನೋಡಿದಾಗ ನನಗೂ ಒಂದು ಕಾರ್ನರಲ್ಲಿ ಅನಿಸುತ್ತೆ, ಎಷ್ಟೊಂದು ಜನದ ಆ್ಯನಿವರ್ಸರಿ ಬರ್ಡೇಸು ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದೀನಿ ಬೀಚ್ ಸೈಡಲ್ಲಿ, ನಮ್ಮದು ಅಂತ ಒಂದು ಕಾರ್ನರಲ್ಲಿ ಥಾಟ್ ಬರುತ್ತೆ. ಬಟ್ ಅದೆಲ್ಲ ಆಗಲ್ಲ ಅನ್ನೋ ಕಹಿ ಸತ್ಯ ಸಹ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡ್ತಾ ಇರೋನ್ನ ನೋಡಿ ನಾನು ಸಮಾಧಾನ ಪಡ್ಕೋತೀನಿ. ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅದನ್ನ ಮಾತ್ರ ಮರಿಬೇಡಿ ಆಯ್ತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.